ಭಾರತದ ಶ್ರೀಮಂತ ದೇವರಾದ ರಾಮ ಕೇವಲ 22 ದಿನದಲ್ಲಿ 50,000 ಕೋಟಿ ಅನಂತ ಪದ್ಮನಾಭ ತಿರುಪತಿ ತಿಮ್ಮಪ್ಪನನ್ನ ಮೀರಿಸುತ್ತಾ. ಸ್ನೇಹಿತರೆ, ನಾವು ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅದೇನಪ್ಪ ಅಂದ್ರೆ ಶ್ರೀರಾಮನ ಕುರಿತಾದಂತಹ ವಿಶಿಷ್ಟವಾದ ಸುದ್ದಿಯೊಂದು. ಅದುವೇ ಸ್ನೇಹಿತರೆ, ಇದೀಗ ಇಡೀ ವಿಶ್ವದಲ್ಲಿ ಚರ್ಚೆಯಾಗ್ತಿರುವಂಥದ್ದು, ಭಾರತ ಸೇರಿ ಇಡೀ ವಿಶ್ವದಲ್ಲಿ ಈ ಶ್ರೀರಾಮ ಮಂದಿರ ಉದ್ಘಾಟನೆ ಏನಿದೆ ಅದು ತುಂಬ ಚರ್ಚೆ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ವಿಶೇಷವಾದ ಒಂದು ಚರ್ಚೆಗೆ ಕಾರಣವಾಗ್ತಾ ಇದೆ ಈ ಶ್ರೀರಾಮ ಮಂದಿರ. ಅದೇನಪ್ಪ ಅಂದರೆ ಅದುವೇ ಇಡೀ ಭಾರತದಲ್ಲಿಯೇ ಅತ್ಯಂತ ಶ್ರೀಮಂತ ದೇವರಾಗ್ತಿದ್ದಾನ ಶ್ರೀರಾಮ ಎನ್ನುವಂಥದ್ದು. ಹಾಗಾದರೆ ಏನದು ಸ್ಟೋರಿ, ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಹೌದು ಸ್ನೇಹಿತರೆ, ಶ್ರೀರಾಮ ಎಲ್ಲದರಲ್ಲಿಯೂ ಶ್ರೀಮಂತ, ಅದರಲ್ಲಿ ಎರಡು ಮಾತಿಲ್ಲ. ಸತ್ಯಶೀಲ ರಾಮ, ರಾಜ್ಯಕ್ಕಾಗಿ ಸರ್ವಸ್ತ್ರವನ್ನೇ ನೀಡಿದಂತಹ ಶ್ರೀರಾಮನ ಗುಣಗಳು ಎಷ್ಟು ಹೇಳಿದ್ರೂ ಸಾಲದು. ಇಂತಹ ರಾಮನ ಮಂದಿರ ಮತ್ತೊಂದರಲ್ಲಿ ಶ್ರೀಮಂತವಾಗ್ತಿದೆ. ಅದುವೇ ಹಣದ ವಿಚಾರದಲ್ಲಿ ಶ್ರೀರಾಮ ಮಂದಿರ ಶ್ರೀಮಂತವಾಗ್ತಿದೆ. ಅದು ಕೂಡ ನಮ್ಮ ದೇಶದ ಯಾವುದೇ ದೇವಾಲಯಗಳು ಮಾಡದಂತಹ ದಾಖಲೆಯನ್ನ ಈ ಶ್ರೀರಾಮ ಮಂದಿರ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಹೌದು ಸ್ನೇಹಿತರೆ, ಇಲ್ಲಿಯವರೆಗೂ ಯಾವ ದೇವಾಲಯವು ಮಾಡದಂತಹ ಒಂದು ದಾಖಲೆಯನ್ನ ಇದೀಗ ರಾಮ ಮಂದಿರ ಮಾಡುವಂತಹ ಕೆಲಸಕ್ಕೆ ಮುಂದಾಗಿತ್ತಾ ಇದೆ. ಹೌದು ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಅಂದರೆ ಭಾರತೀಯರಾದ ಎಲ್ಲರಿಗೂ ಕೂಡ ಭಾರತದಲ್ಲಿ ಶ್ರೀಮಂತ ದೇವಾಲಯ ಅಂದಾಗ ನಮ್ಮ ತಲೆಯಲ್ಲಿ ತಟ್ಟನೆ ನೆನಪಿಗೆ ಬರೋದು ಎರಡು ದೇವಾಲಯಗಳು. ಒಂದು ತಿರುಪತಿ ತಿಮ್ಮಪ್ಪ, ಮತ್ತೊಂದು ಅನಂತ ಪದ್ಮನಾಭ ದೇವಾಲಯ. ಆದರೆ ಈ ಎರಡೂ ದೇವಾಲಯಗಳನ್ನು ಮೀರಿಸುವಷ್ಟು ಹಣವನ್ನು ಇದೀಗ ಶ್ರೀರಾಮ ಮಂದಿರಕ್ಕೆ ಬರುವಂತಹ ಭಕ್ತಾದಿಗಳಿಂದ ನಿರೀಕ್ಷಿಸಲಾಗಿದೆ. ಹೌದು ಸ್ನೇಹಿತರೆ, ಇದೀಗ ಶ್ರೀರಾಮ ಮಂದಿರ ಏನಿದೆ ಅದರ ಉದ್ಘಾಟನಾ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಈ ಎರಡೂ ದೇವಾಲಯಗಳಿಗೆ ಬರುವಂತಹ ಆದಾಯವನ್ನು ಮೀರಿಸುವಷ್ಟು ಆದಾಯ ಬರುವಂತಿದೆ. ಸ್ನೇಹಿತರೆ, ಇದೊಂದು ವಿಚಾರ ನಿಮಗೆ ಗೊತ್ತಿರಲಿ, ಈ ತಿರುಪತಿ ತಿಮ್ಮಪ್ಪ ಅನ್ನುವಂತಹದ್ದು ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಈ ಕ್ಷೇತ್ರವನ್ನು ಭೂವೈಕುಂಠ ಎಂದೇ ಕರೆಯಲಾಗುತ್ತೆ. ಪ್ರತಿದಿನ ಹೆಚ್ಚು ಭಕ್ತರು ಬರುವಂತಹ ಒಂದು ದೇವಸ್ಥಾನವೆಂದರೆ ಅದುವೇ ತಿರುಪತಿ ತಿಮ್ಮಪ್ಪನ ದೇವಾಲಯ. ವೆಂಕಟೇಶ್ವರ ದೇವಾಲಯವು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಆದಾಯವಿರುವ ದೇವಾಲಯವೆಂದು ಪರಿಗಣಿಸಲಾಗಿದೆ. ಯಾಕಂದರೆ ಪ್ರತಿದಿನ ಲಕ್ಷಾಂತರ ಭಕ್ತರು ವಿಶ್ವದ ಮೂಲೆ ಮೂಲೆಯಿಂದಲೂ ಬರುತ್ತಿದ್ದಾರೆ. ಇನ್ನು ಇತ್ತೀಚಿನ ಮಾಹಿತಿಯ ಪ್ರಕಾರ ತಿರುಪತಿ ತಿರುಮಲ ದೇವಸ್ಥಾನ ಏನಿದೆ 2023-24ನೇ ಸಾಲಿನಲ್ಲಿ 4,000 ಕೋಟಿಗೂ ಅಧಿಕ ಆದಾಯವನ್ನು ಗಳಿಸಿದೆ ಅಂತ TDD ಹೇಳಿದೆ. ಭಕ್ತರ ಕಾಣಿಕೆಯ ಹುಂಡಿಯಿಂದಲೇ ಬರೋಬ್ಬರಿ 1,591 ಕೋಟಿ ರು ಸಂಗ್ರಹವಾಗಿದೆ. ಒಟ್ಟಾರೆಯಾಗಿ 4,42,00,000 ಹಣ ಹರಿದು ಬಂದಿದೆ. ಇದಷ್ಟೇ ಅಲ್ಲದೆ ಕೋವಿಡ್ ನಂತರದಂತಹ ದಿನಗಳಲ್ಲಿ ಅಂದರೆ ಈಗಿನ ದಿನಗಳಲ್ಲಿ ಆದಾಯವು ಹೆಚ್ಚುತ್ತಿದೆ ಎನ್ನುವಂತಹ ಮಾತನ್ನು ದೇವಮಂಡಳಿ ಹೇಳಿದೆ. ಅಂದರೆ ಸ್ನೇಹಿತರೆ, ವರ್ಷಕ್ಕೆ 4,000 ಕೋಟಿ ಆದಾಯವನ್ನು ಪಡೆಯುವಂತಹ ಈ ತಿರುಪತಿ ತಿರುಮಲ ಏನು ವೆಂಕಟೇಶ ದೇವಾಲಯ ಇದೆ ಅದನ್ನು ಕೂಡ ಇದೀಗ ಶ್ರೀರಾಮ ಮಂದಿರ ಮೀರಿಸುತ್ತಿದೆ. ಇದಷ್ಟೇ ಅಲ್ಲದೆ ಮತ್ತೊಂದು ಶ್ರೀಮಂತ ದೇವಾಲಯ ಅಂದರೆ ಅನಂತ ಪದ್ಮನಾಭ ದೇವಾಲಯ. ತಿರುವನಂತಪುರಂನಲ್ಲಿರುವಂತಹ ಈ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಏನಿದೆ ಇದೊಂದು ಅತ್ಯಂತ ಪವಿತ್ರವಾದ ದೈವಿ ಗುಣದಿಂದ ಇರುವಂತಹದ್ದಾಗಿದ್ದು, ಇಲ್ಲಿ ಅನಂತ ಶಯನ ಭಂಗಿ ಮತ್ತು ಅನಂತ ಸರ್ಪದ ಮೇಲೆ ಒರಗಿಕೊಂಡಿರುವಂತಹ ಒಂದು ಏನು ವಿಗ್ರಹ ಇದೆ ಅದು ಸಿಕ್ಕಾಪಟ್ಟೆ ಫೇಮಸ್ಸು ಕೂಡ. ಇಂತಹ ದೇವಸ್ಥಾನದಲ್ಲಿ ABCDEF ಎನ್ನುವಂತಹ ಕೊಠಡಿಗಳಿದ್ದು 5 ಕೊಠಡಿಗಳನ್ನು ಈಗಾಗಲೇ ಓಪನ್ ಮಾಡಲಾಗಿದೆ. ಅಲ್ಲಿ ಸಿಕ್ಕಿರುವಂತಹದ್ದು 1,00,000 ಕೋಟಿ ರು ಮೌಲ್ಯದ ಪುರಾತನವಾದಂತಹ ಬೆಳ್ಳಿ, ವಜ್ರ, ವೈಡೂರ್ಯಗಳು ಪತ್ತೆಯಾಗಿರೋದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಇನ್ನೊಂದು ದ್ವಾರ ಏನಿದೆ ಅದನ್ನು ಓಪನ್ ಮಾಡಿಲ್ಲ. ಅದೆಲ್ಲವೂ ನಮಗೆ ಗೊತ್ತಿದೆ, ಯಾಕಂದರೆ ಇಲ್ಲಿ ಸಿಕ್ಕಿರುವಂತಹ ಅಮೂಲ್ಯವಾದ ವಸ್ತುಗಳಿಗಿದೆ. ರೋಮನ್, ಬ್ರಿಟನ್, ಮಧ್ಯಯುಗದ ಚಿನ್ನದ ನಾಣ್ಯಗಳು ಇಲ್ಲಿ ದೊರೆತಿದ್ವು. ಅದಷ್ಟೇ ಅಲ್ಲದೆ ಚಿನ್ನಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಗಟ್ಟಿ ಚಿನ್ನ ಇರಬಹುದು, ವಿಷ್ಣುವಿನ ವಿಗ್ರಹ ಇರಬಹುದು, ವಜ್ರಗಳಿರಬಹುದು, ಬೆಳ್ಳೆ ಬಾಳುವಂತಹ ಮೂರ್ತಿಗಳು ಕೂಡ ಸಿಕ್ಕಿತು. ಒಟ್ಟಾರೆಯಾಗಿ 1,00,000 ಕೋಟಿ ರೂಪಾಯಿ ಇದು ವರದಿಯಾಗಿತ್ತು ಸ್ನೇಹಿತರೆ. ಆದರೆ ಸ್ನೇಹಿತರೆ, ನಿಮಗೆ ನೆನಪಿರಲಿ, ಇದೀಗ ಈ ರಾಮ ಮಂದಿರ ಏನಿದೆ ನಿರ್ಮಾಣ ಕಾರ್ಯ ಜನವರಿ 22ರಂದು ನಡೆಯುತ್ತೆ, ನಿಮ್ಮೆಲ್ಲರಿಗೂ ಗೊತ್ತು. ಸೊ ಅದಕ್ಕೆ ಆರಂಭ ಎಂದಿಂದ ಆಗುತ್ತೆ ಅಂದರೆ ಜನವರಿ 1ರಿಂದಲೇ ಆರಂಭವಾಗುತ್ತೆ. ಈ 1ರಿಂದ 22ರವರೆಗೆ ಏನಿದೆ ಈ ಇಷ್ಟು ದಿನಗಳಲ್ಲಿ ಬರೋಬ್ಬರಿ 50,000 ಕೋಟಿ ರು ಹಣ ಬರುವ ಸಾಧ್ಯತೆ ಇದೆ ಎಂದು ಈ ಶ್ರೀರಾಮ ಮಂದಿರ ಏನಿದೆ
ಅದರ ಮಂಡಳಿಯ ಒಂದು ಟ್ರಸ್ಟ್ ಏನಿದೆ ಅದು ಹೇಳಿದೆ ಸ್ನೇಹಿತರೆ. ಇನ್ನು ವಿಶ್ವ ಹಿಂದೂ ಪರಿಷತ್ ಕರೆಯ ಮೇರೆಗೆ ಶ್ರೀರಾಮ ಮಂದಿರ ಏನಿದೆ ಉದ್ಘಾಟನೆ ಕುರಿತು ಜನವರಿ 1ರಿಂದ ಪ್ರಚಾರಾಂದೋಲನ ನಡೀತಾ ಇದೆ. ಜನರು ಉತ್ಸುಕರಾಗಿದ್ದಾರೆ. ಒಂದು ವೇಳೆ ಅದೆಲ್ಲ ಕರೆಕ್ಟಾಗಿ ಪರಿಣಾಮ ಬೀರಿದ್ದೆ ಆದರೆ 50,000 ಕೋಟಿಗೂ ಹೆಚ್ಚು ವ್ಯವಹಾರ ಆಗುವ ನಿರೀಕ್ಷೆ ಇದೆ ಅಂದರೆ. ಮತ್ತೆ ಇನ್ನೊಂದು ವಿಚಾರವನ್ನ ಇಲ್ಲಿ ಹೇಳಬೇಕು ಸ್ನೇಹಿತರೆ, ದುಬಾರಿ ವಸ್ತು ಆಗಿರಬಹುದು, ಹೆಚ್ಚು ಜನ ಇಷ್ಟಪಡುವಂತಹ ಒಂದು ವಸ್ತು ಯಾವುದಪ್ಪ ಅಂದರೆ ಪಾನೀಯ ಯಾವುದು ಅಂದರೆ ಮದ್ಯ. ಆದರೆ ಈ ಶ್ರೀರಾಮ ಮಂದಿರ ಏನಿದೆ ಅಲ್ಲಿಂದ 84 ಕಿಲೋಮೀಟರ್ಗಳ ಉದ್ದಕ್ಕೂ ಎಲ್ಲಿಯೂ ಕೂಡ ಮದ್ಯದ ಅಂಗಡಿಗಳನ್ನು ತೆರೆಯುವಂತಿಲ್ಲ, ಮಾಂಸವನ್ನು ಕೂಡ ಮಾರುವಂತಿಲ್ಲ ಎನ್ನುವಂಥ ಮಾತನ್ನು ಕೂಡ ಇದೀಗ ಕೇಳಿ ಬರ್ತಿದೆ. ಏನು UPಯ CM ಆಗಿರುವಂತಹ ಯೋಗಿ ಅವರು ಇಂತಹದೊಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ 84 ಕಿಲೋಮೀಟರ್ ಅಂದರೆ ಎಷ್ಟು ದೂರ ಆಯ್ತಲ್ವ, ಅಲ್ಲಿಯವರೆಗೂ ಎಲ್ಲೂ ಕೂಡ ಮದ್ಯವನ್ನು ಮಾರಾಟ ಮಾಡೋಂಗಿಲ್ಲ, ಮಾಂಸವನ್ನು ಮಾರಾಟ ಮಾಡೋಂಗಿಲ್ಲ ಎನ್ನುವಂಥ ಮಾತನ್ನು ಕೂಡ ಕೇಳಿ ಬರ್ತಿದೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಒಟ್ಟಾರೆಯಾಗಿ ಇದೀಗ ರಾಮ ಮಂದಿರಕ್ಕೆ ಕ್ಷಣಗಣನೆಯ ಜೊತೆಗೆ ದಿನಗಣನೆಗಳು ಶುರುವಾಗಿವೆ. ಒಂದೊಂದೇ ದಿನಗಳು ಕಳೀತಾ ಇದ್ದಾವೆ. ಭಾರತದಲ್ಲಿರುವಂತಹ ಹಿಂದೂಗಳು ಈ ಕ್ಷಣಕ್ಕಾಗಿ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಕೇವಲ ಭಾರತೀಯರಷ್ಟೇ ಅಲ್ಲ, ಇಡೀ ವಿಶ್ವವೇ ಇದೊಂದು ಉದ್ಘಾಟನಾ ಸಮಾರಂಭವನ್ನು ನೋಡ್ತಾ ಇದೆ. ಯಾಕಂದರೆ ಭಾರತದಲ್ಲಿ ನಡೀತಿರುವ ಅತಿ ದೊಡ್ಡ ಸಮಾರಂಭ ಇದಾಗುವ ಸಾಧ್ಯತೆ ಹೆಚ್ಚಿದೆ. ಅದೇ ಕಾರಣಕ್ಕೆ ಇದೀಗ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ನೀಡಲಾಗಿದೆ. ಅದಲ್ಲದೆ ಈ ದೊಡ್ಡ ಕಾರ್ಯಕ್ರಮಕ್ಕೆ ಮೋದಿ ಕೂಡ ಭಾಗವಹಿಸುತ್ತಿದ್ದು ಅತಿ ಹೆಚ್ಚಿನ ಭದ್ರತೆಯನ್ನು ಮಾಡಲಾಗಿದೆ. ಅದೇನಾದರೂ ಆಗಲಿ ಸ್ನೇಹಿತರೆ, ಆದಷ್ಟು ಸುರಕ್ಷಿತವಾಗಿ ಶಾಂತಿಯುತವಾಗಿ ನಡೀಲಿ. ಇಡೀ ವಿಶ್ವ ಕಾತುರದಿಂದ ಕಾಯ್ತಿರುವಂತಹ ಈ ಉದ್ಘಾಟನಾ ಸಮಾರಂಭ ಅಚ್ಚುಕಟ್ಟಾಗಿ ನಡೀಲಿ ಅನ್ನೋದು ನಮ್ಮ ಒಂದು ಆಶಯ. ಅದಕ್ಕಾಗಿ ಏನು ಕೋಟ್ಯಾಂತರ ಹಿಂದೂಗಳು ಕಾಯ್ತಾ ಇದ್ದಾರೆ, ಆದಷ್ಟು ಬೇಗ ಇಂತಹದ್ದೊಂದು ಉದ್ಘಾಟನೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇವೆ. ಇಂತಹದ್ದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲಯನ್ TV ಕನ್ನಡ.